ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಅಂತೂ 52 ವರ್ಷಗಳಿಂದ ಕೇವಲ ಮಾತಲ್ಲಿ ಉಳಿದಿದ್ದಂತಹ ಒಂದು ಐತಿಹಾಸಿಕ ವಿಷಯ ಈಗ ನಿರ್ಧಾರದ ಹಂತಕ್ಕೆ ಬಂದು ನಿಂತಿದೆ. ಕ್ಯಾಲೆಂಡರ್ ಅಲ್ಲಿ ಡೇಟ್ ಮಾರ್ಕ್ ಮಾಡಿಟ್ಕೊಳ್ಳಿ. ಏಪ್ರಿಲ್ 16, 17, 18 ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗೋದಿದೆ. ಮೋದಿಜಿ ಮತ್ತೊಮ್ಮೆ ತಮ್ಮ ಐತಿಹಾಸಿಕ ಗ್ಯಾರಂಟಿಯನ್ನ ಜಾರಿಗೆ ತರೋರಿದ್ದಾರೆ. ಹಾಗಾದ್ರೆ ಏನದು ಗ್ಯಾರಂಟಿ, ಏನ್ ಇತಿಹಾಸವನ್ನ ಸೃಷ್ಟಿ ಮಾಡ್ತಾರೆ, ಎಲ್ಲವನ್ನ ಇವತ್ತಿನ ಸ್ಪಾಟೆಡ್ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ನೀವು ಈ ಕ್ಷಣಕ್ಕೊಮ್ಮೆ ತಮ್ಮ ಬಣ್ಣವನ್ನ ಬದಲಿಸುವಂತಹ ಪ್ರಾಣಿಗಳನ್ನ ಅಲ್ಲಲ್ಲ ಮನುಷ್ಯರನ್ನ ನೋಡಿದೀರಾ? ನೋಡಿಲ್ಲ ಅಂತಂದ್ರೆ ಕಾಂಗ್ರೆಸ್ ಹಾಗೆ ಅವರ ನಾಯಕರನ್ನು ನೋಡಬೇಕು. ಅವರ ಸ್ಟ್ಯಾಂಡ್ ಮಹಿಳಾ ಮೀಸಲಾತಿ ಬಿಲ್ ವಿಚಾರದಲ್ಲಿ ನೋಡಬೇಕು. ನಿಮಗೆ ನೆನಪಿರಬಹುದು, ಪ್ರಧಾನಿ ಮೋದಿಜಿ ನಾರಿ ಶಕ್ತಿ ವಂದನ ಅಧಿನಿಯಮ ಪರಿಚಯ ಮಾಡಿದಾಗ ರಾಹುಲ್ ಇಟಲಿ ಆಗಿರಬಹುದು, ಪ್ರಿಯಾಂಕಾ ವಾದ್ರಾ ಆಗಿರಬಹುದು, ಸೋನಿಯಾ ಇಟಲಿ ಆಗಿರಬಹುದು, ಮಲ್ಲಿಕಾರ್ಜುನ ಖರ್ಗೆ ಆಗಿರಬಹುದು, ಜಯರಾಮ್ ರಮೇಶ್ ಎಲ್ಲರೂ ಹೇಳಿದ ಒಂದೇ, ಇವತ್ತೇ ಜಾರಿಗೆ ತಂದು ಬಿಡಿ, ಈಗಲೇ ಇಂಪ್ಲಿಮೆಂಟ್ ಮಾಡಿಬಿಡಿ. ನಾವು 25 ವರ್ಷದಿಂದ ಕಾಯ್ತಾ ಇದ್ದೇವೆ. 25 ವರ್ಷದಿಂದ. ಸೆಪ್ಟೆಂಬರ್ 2023ರಲ್ಲಿ ಸಂಸತ್ತಲ್ಲಿ ನಿಂತ್ಕೊಂಡು ಇದೇ ಸೋನಿಯಾ ಇಟಲಿ ಹೇಳ್ತಾರೆ, ಮಹಿಳಾ ಮೀಸಲಾತಿ ಬಿಲ್ ತಕ್ಷಣ ಪಾಸ್ ಮಾಡಿಬಿಡಿ, ದಿನಾಂಕವನ್ನು ನಮಗೆ ಹೇಳಿ ಅಂತ. ಡೈರೆಕ್ಟ್ ಮೋದಿಜಿ ಸರ್ಕಾರವನ್ನ ಪ್ರಶ್ನೆನೇ ಮಾಡಿಬಿಡ್ತಾರೆ. मैं एक सवाल पूछना चाहती हूँ। पिछले 13 वर्षों से भारतीय स्त्रियां अपनी राजनीतिक जिम्मेदारी का इंतजार कर रही हैं और अब उन्हें कुछ वर्ष और इंतजार करने के लिए कहा जा रहा है। कितने वर्ष? 2 वर्ष, 4 वर्ष, 6 वर्ष, 8 वर्ष? क्या भारत की स्त्रियों के साथ बर्ताव उचित है? भारतीय राष्ट्रीय कांग्रेस की मांग है कि यह बिल फौरन अमल में लाए जाए. ಅಂದ್ರೆ ಅವರಿಗೆ ಎಷ್ಟು ಅರ್ಜೆಂಟ್ ಅಂದ್ರೆ ಏನೋ ಈಗಲೇ ಮಾಡಿಬಿಡಿ, ಇಲ್ಲ ಅಂತಂದ್ರೆ ಟ್ರೈನ್ ಮಿಸ್ ಆಗ್ಬಿಡ್ತಾ ಅನ್ನೋ ಥರ ಆಡಿದ್ರಪ್ಪ. ಬಟ್ ಅದೇ 1998ರಿಂದ 2004ರವರೆಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಇದ್ದಾಗ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಲಾಗಿತ್ತು. ಆದರೆ ಕಾಂಗ್ರೆಸ್ ಆಗಿರ್ಬೋದು, ಬಾಕಿ ಉಳಿದಿರುವಂತಹ ವಿರೋಧ ಪಕ್ಷಗಳಾಗಿರ್ಬೋದು, ಅದನ್ನು ಮುಂದೆ ಹೋಗೋದಕ್ಕೆ ಬಿಡಲೇ ಇಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ. ಅದಾದ ನಂತರ 2023ರಲ್ಲಿ ಅಷ್ಟು ಅರ್ಜೆಂಟ್ ಮಾಡಿದ್ರಲ್ವಾ, ಓಕೆ ಅಂತ ಹೇಳಿ ಮೋದಿಜಿ ಮುಂದಿನ ಹೆಜ್ಜೆಯನ್ನ ಇಡೋದಕ್ಕೆ ಹೋದ್ರೆ, ಈಗ ಅದೇ ಪಕ್ಷ, ಅದೇ ಕಾಂಗ್ರೆಸ್ ಪಕ್ಷ, ಅದೇ ನಾಯಕರು ಪ್ರಧಾನಿ ಮೋದಿಜಿಯವರ ನೇತೃತ್ವದಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಒದಗಿಸುವಂತಹ ಪ್ರಯತ್ನವನ್ನ ಮಾಡಿದ್ರೆ ಅಡ್ಡಿಪಡಿಸ್ತಾ ಇದ್ದಾರೆ ಬಂದು. ಅಂದ್ರೆ ಇವರು ಮೊದಲು ಇವರಿಂದ ಈ ಕೆಲಸ ಮಾಡೋದಕ್ಕೆ ಆಗಲ್ಲಪ್ಪ, ಇವರದೆಲ್ಲ ಮಾಡಲ್ಲ ಅಂತ ಫುಲ್ ನಂಬಿಕೆಯಲ್ಲಿ ಸುಧಾರಣೆನ ತನ್ನಿ ಅಂತ ಕೂಗಿದ್ರು. ಆಮೇಲೆ ಆಯ್ತಪ್ಪ, ನಮಗೂ ಕೂಡ ಅದೇ ಬೇಕಾಗಿರೋದು ಅಂತ ಸೀರಿಯಸ್ ಆಗಿ ಅದೇ ಸುಧಾರಣೆಯನ್ನ ಜಾರಿಗೊಳಿಸೋದಕ್ಕೆ ಅಂತ ಹೋದ್ರೆ ಮತ್ತೆ ಇವರೇ ಬಂದು ಅಡ್ಡಿಪಡಿಸ್ತಾ ಇದ್ದಾರೆ. ಏನ್ ಹೇಳೋಣ ಇದಕ್ಕೆ? ಹಾಗಾಗಿ ಮೋದಿಜಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಮಹಿಳಾ ಮೀಸಲಾತಿಯನ್ನ ಇನ್ನು ಮುಂದೆ ಹಾಕೋದಕ್ಕೆ ಸಾಧ್ಯ ಇಲ್ಲ. ಇನ್ನೂ ನಾವು ಹೀಗೆ ತಡ ಮಾಡ್ತಾ ಇದ್ರೆ ನಾವು ನಮಗೆ ಗೊತ್ತಿರುವಂತಹ ಆ ಒಂದು ಅಸಮಾನತೆಯನ್ನ ನಾವೇ ಇನ್ನಷ್ಟು ಕಾಲ ಮುಂದೂಡಿದ ಹಾಗೆ ಆಗುತ್ತೆ. ಹಾಗಾಗಿ ಬೇಡ, ಆದಷ್ಟು ಬೇಗ ನಾವು ಜಾರಿಗೆ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಮಹಿಳಾ ಮೀಸಲಾತಿ ಬಿಲ್ ಜಾರಿಗೊಳಿಸುವಂಥದ್ದು ಯಾಕೆ ಮುಖ್ಯ ಆಗುತ್ತೆ? 1974ರಲ್ಲಿ ಮಹಿಳೆಯರ ಸ್ಥಿತಿಗತಿಯ ಬಗ್ಗೆ ಒಂದು ಕಮಿಟಿ ರಚನೆ ಆಗಿತ್ತು, ಟವರ್ಡ್ಸ್ ಈಕ್ವಾಲಿಟಿ ಅಂತ. ಅವರು ಕೊಟ್ಟಂತಹ ವರದಿಯಲ್ಲಿ ಏನ್ ಹೇಳಿತ್ತು? ರಾಜಕೀಯದಲ್ಲಿ ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಭಾಗಿತ್ವ, ಸಹಭಾಗಿತ್ವ ಇವೆಲ್ಲವನ್ನು ಕೂಡ ಕೊಡಬೇಕು ಅಂತಂದ್ರೆ, ಅದು ಸಿಗಬೇಕು ಅಂತಂದ್ರೆ ಮೀಸಲಾತಿ ಅತ್ಯಗತ್ಯ ಅಂತ ಹೇಳಲಾಗಿತ್ತು. ಯಾವಾಗ ಹೇಳಿದ್ದು? 1974ರಲ್ಲಿ. ಆ 1974ರಿಂದ ಇವತ್ತು 2026 ಬಂದಿದೆ. ಸುಮಾರು 52 ವರ್ಷನೇ ಕಳೆದು ಹೋಯಿತು. ಈ 52 ವರ್ಷಗಳಲ್ಲಿ ಎಷ್ಟೋ ಸರ್ಕಾರಗಳು ಬಂದವು, ಎಷ್ಟೋ ಸರ್ಕಾರಗಳು ಹೋದವು, ಎಷ್ಟೋ ಪ್ರಧಾನಿಗಳು ಬಂದರು, ಎಷ್ಟೋ ಪ್ರಧಾನಿಗಳು ಹೋದ್ರು. ಆದರೆ ಮಹಿಳೆಯರಿಗೆ 33% ಮೀಸಲು ಕೊಡುವಂತಹ ವಿಚಾರದಲ್ಲಿ ಯಾರು ಕೂಡ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಮುಂದೆ ಬರಲೇ ಇಲ್ಲ. ಮಹಿಳಾ ಮೀಸಲಾತಿ ಅನ್ನುವಂಥದ್ದು ಮಾತಿಗೆ, ಜಸ್ಟ್ ಮಾತಿಗೆ ಮಾತ್ರ ಸೀಮಿತ ಆಗಿ ಉಳ್ಕೊಳ್ಳುತ್ತೋ.
ಚರ್ಚೆ ನಡೀತಾ ಇತ್ತು ಅಫ್ಕೋರ್ಸ್, ಆದರೆ ನಿರ್ಣಯ ಹಂತಕ್ಕೆ ಯಾವತ್ತೂ ಕೂಡ ಬರಲಿಲ್ಲ. ಈಗ ಕೊನೆಗೂ ಕೂಡ ಮೋದಿಜಿಯವರ ಸರ್ಕಾರ ಬಂದಿದೆ. ಇವತ್ತು 2026ರಲ್ಲಿ ಮೋದಿಜಿ ಸರ್ಕಾರ ಈ ಒಂದು ಮಹಿಳಾ ಮೀಸಲಾತಿ ಕನಸನ್ನ ನನಸು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಈಗಲೂ ಹೇಳ್ತಾ ಇರುವಂಥದ್ದು ಏನು, ಬೇಡ, ಈಗಲೇ ಯಾಕೆ ಅಂತ. ಆಮೇಲೆ ಕಾಂಗ್ರೆಸ್ಗೆ ಇಲ್ಲಿ ಮಹಿಳಾ ಮೀಸಲಾತಿ ಬಿಲ್ ತರೋದ್ರಲ್ಲಿ ನಮಗೂ ಕ್ರೆಡಿಟ್ ತಗೊಳ್ಬೇಕು ಅನ್ನುವಂಥ ಆಸೆ ಇದೆ. ಬಟ್ ಅದೇ ಕಾಂಗ್ರೆಸ್ ಕೇರಳದಲ್ಲಿ ನೋಡಿದ್ರೆ ಮಹಿಳೆಯರಿಗೆ 10% ಟಿಕೆಟ್ ಕೂಡ ಕೊಡದಂತಹ ಪಕ್ಷವಾಗಿ ಇವತ್ತು ಗುರುತಿಸ್ಕೊಳ್ತಾ ಇದೆ. ವೀಕ್ಷಕರೇ, ಕಾಂಗ್ರೆಸ್ ಮೆಜಾರಿಟಿ ಇದ್ದಾಗಲೂ ಕೂಡ ಈ ಬಿಲ್ ಪಾಸ್ ಮಾಡೋದಕ್ಕೆ ಇಷ್ಟಪಡಲಿಲ್ಲ. ಇವರು ಹಿಂದೂ ವಿರೋಧಿ ಅನ್ನುವಂಥದ್ದು ಹೆಂಗೂ ಗೊತ್ತು, ಈಗ ಮಹಿಳಾ ವಿರೋಧಿಗಳು ಕೂಡ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಈಗ ಮೋದಿಜಿ ಅದನ್ನ ಜಾರಿಗೆ ತರ್ತಾರೆ ಅಂತಂದಾಗ ಭಯದಲ್ಲಿ ತಮ್ಮ ಯಾವುದೋ ಖಾಲಿ ಇತಿಹಾಸವನ್ನು ಹಿಡ್ಕೊಂಡು ಬಂದು ಮಹಿಳೆಯರ ಮೇಲಿನ ಪ್ರೀತಿ ತೋರಿಸುವಂತ ನಾಟಕವನ್ನು ಮಾಡ್ತಾ ಇದ್ದಾರೆ. ಏಪ್ರಿಲ್ 2026 ಮೋದಿಜಿ ಸರ್ಕಾರ ಬಜೆಟ್ ಸೆಷನ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಈ ಬಿಲ್ ಅನ್ನ ಫಾಸ್ಟ್ ಟ್ರ್ಯಾಕ್ ಮಾಡೋದಕ್ಕೆ ಅಂತ. ಆದ್ರೆ ಮತ್ತೆ ಇದೇ ಜನ ಏನು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು, ಇಷ್ಟು ಅರ್ಜೆಂಟ್ ಯಾಕೆ ಅಂತ. ಮೊದಲು ಮೀಟಿಂಗ್ ಅನ್ನ ಮಾಡಿ, ಯಾಕೆ ಎಷ್ಟು ಅರ್ಜೆಂಟ್ ಯಾಕೆ ಅಂತ ಕೇಳ್ತಿದ್ದೀರಲ್ವಾ. ನಮಗೊಂದು ಪ್ರಶ್ನೆ ಇದೆ, ಯಾಕೆ 52 ವರ್ಷ ತಡ ಮಾಡಿದ್ದು ಸಾಕಾಗ್ಲಿಲ್ವಾ ನಿಮಗೆ? ಅಷ್ಟು ವರ್ಷ ಕಾದು ಈಗ ಒಂದು ನಿರ್ಣಯ ತೆಗೆದುಕೊಳ್ತಾ ಇರುವಂಥದ್ದು ನಿಮಗೆ ಬೇಗ ಅಂತ ಅನ್ನಿಸ್ತಾ ಇದೆಯಾ? ಹೌದಾ? ಹಾಗಾದ್ರೆ ಇನ್ನೆಷ್ಟು ವರ್ಷ ಕಾಯಬೇಕು? ಆಮೇಲೆ ವೀಕ್ಷಕರಲ್ಲಿ ಇನ್ನೊಂದು ಮುಖ್ಯ ವಿಚಾರವನ್ನು ಗಮನಿಸಿ, ನಾನು ಆಗ್ಲೇ ಹೇಳಿದ್ದೀನಿ, 2023ರಲ್ಲಿ ಇದೇ NDA ಸರ್ಕಾರ ಮಹಿಳಾ ಮೀಸಲಾತಿ ಬಿಲ್ ಅನ್ನ ಲೋಕಸಭೆಯಲ್ಲಿ ಪಾಸ್ ಮಾಡಿದಾಗ ಇದೇ ಕಾಂಗ್ರೆಸ್ ನಾಯಕರು ಏನು ಹೇಳಿದ್ರು, ಆಗ್ಲಿ ತಕ್ಷಣ ಜಾರಿಗೆ ತನ್ನಿ, 2024 ಚುನಾವಣೆಯಲ್ಲೇ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿತು. ಅಷ್ಟು ಹೇಳಿದ್ದಂಥವ್ರು ಈಗ ಯಾಕೆ ಹಿಂಜರಿತಾ ಇದ್ದೀರಾ? ಯಾಕೆ ಅಂತಾನೂ ನಾನೇ ಹೇಳ್ತೀನಿ. ಆ ಸಮಯದಲ್ಲಿ ಅವ್ರಿಗೆ ಗೊತ್ತಿತ್ತು ಈ ಕಾನೂನನ್ನ ಕೇವಲ ಪಾಸ್ ಮಾಡಿದ್ರೆ ಮಾತ್ರ ಸಾಕಾಗಲ್ಲ, ಅದನ್ನ ಜಾರಿಗೆ ತರೋದಕ್ಕೆ ತುಂಬಾ ಸಮಯ ಬೇಕಾಗತ್ತೆ. ಅವ್ರಿಗೆ ಗ್ಯಾರಂಟಿ ಇತ್ತು ಕಾಂಗ್ರೆಸ್ಸಿಗೆ. ಮಹಿಳಾ ಮೀಸಲಾತಿಯಂತಹ ಒಂದು ದೊಡ್ಡ ಮಟ್ಟದ ಬದಲಾವಣೆಗೆ ಹೊಸ ನಿಯಮಗಳಾಗಿರಬಹುದು, ವ್ಯವಸ್ಥೆಗಳಾಗಿರಬಹುದು, ಜನರಿಗೆ ಅರಿವು ಮೂಡಿಸೋದಾಗಿರಬಹುದು, ಇವೆಲ್ಲವೂ ಕೂಡ ಆಗಬೇಕಾಗತ್ತೆ. ಇದೊಂಥರ ಲಾಂಗ್ ಪ್ರೊಸೆಸ್, ದೀರ್ಘ ಪ್ರಕ್ರಿಯೆ. ಹಾಗಾಗಿ ಸರ್ಕಾರಕ್ಕೆ ಕೂಡ ಆ ಕೂಡಲೇ ಅದನ್ನ ಜಾರಿಗೆ ತರೋದಕ್ಕಾಗಲಿಲ್ಲ. ಬಟ್ ಈಗ ಸಮಯ ಬಂದಿದೆ. 2029 ಚುನಾವಣೆಗೂ ಮುಂಚೆ ಸಾಕಷ್ಟು ಸಮಯ ಇದೆ. ಹಾಗಾಗಿ ಜಾರಿಗೆ ತರೋದಕ್ಕೆ ಮುಂದಾಗಿದ್ದಾರೆ. ಬಟ್ ಇಲ್ಲಿ ಕಾಂಗ್ರೆಸ್ಸಿಗಿರುವಂತಹ ಭಯ ಏನು ಅಂತಂದ್ರೆ, ಅಯ್ಯೋ ಇದನ್ನ ಕೂಡ ಮೋದಿಜಿ ಮಾಡಿಬಿಟ್ರೆ ಮತ್ತೊಂದು ಇತಿಹಾಸ ಸೃಷ್ಟಿ ಮಾಡಿದವರ ಹೆಸರಿಗೆ ಹೋಗುತ್ತಲ್ವಾ. ಆರ್ಟಿಕಲ್ 370 ತೆಗೆದು ಬಿಸಾಡಿದ್ರು, ಟ್ರಿಪಲ್ ತಲಾಕ್ ಅನ್ನ ತೆಗೆದು ಬಿಸಾಡಿದ್ರು, ಆ ಕಡೆ ರಾಮ ಮಂದಿರ ನಿರ್ಮಾಣದ ಆ ಒಂದು ಕ್ರೆಡಿಟ್ ಕೂಡ ಮೋದಿಜಿ ಅವರ ಹೆಸರಲ್ಲೇ ಇದೆ. ಈಗ ಇವುಗಳ ಮಧ್ಯದಲ್ಲಿ ಮಹಿಳಾ ಮೀಸಲಾತಿ ಕೂಡ ಜಾರಿಗೆ ತರ್ತಾರಲ್ವಾ ಅನ್ನುವಂಥ ಭಯ ಬೇರೆ. ಅದಕ್ಕೆ ಅವತ್ತು ಹೇಳಿದಂತಹ ತಮ್ಮದೇ ಮಾತಿನಿಂದ ಹಿಂದಕ್ಕೆ ಸರಿದು ಕಾಂಗ್ರೆಸ್ ಇವತ್ತು ಈ ಒಂದು ಮಹಿಳಾ ಮೀಸಲಾತಿ ಬಿಲ್ಲಿಗೆ ಅಡ್ಡಿಪಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಬಟ್ ನೀವು ಒಂದು ಬಾರಿ ಹಿಂದಿರುಗಿ ನೋಡಿದ್ರೆ 1996 ಸೆಪ್ಟೆಂಬರ್ ಅಲ್ಲಿ ಮೊದಲ ಬಾರಿಗೆ ಮಹಿಳಾ ಮೀಸಲಾತಿ ಬಿಲ್ ಪರಿಚಯ ಆಗತ್ತೆ. ಆಗದನ್ನ 81ನೇ ಸಂವಿಧಾನ ತಿದ್ದುಪಡಿ ಬಿಲ್ ಅಂತ ಕರೀತಾ ಇದ್ರು. ಇನ್ನು 2004ರಿಂದ 2014ರವರೆಗೆ ಕಾಂಗ್ರೆಸ್ ಅಧಿಕಾರದಲ್ಲೇ ಇತ್ತು. ದೇಶದ ಹಿಡಿತ ಕೂಡ ಒಬ್ಬ ಮಹಿಳೆಯ ಕೈಯಲ್ಲೇ ಇತ್ತು. ಮನಮೋಹನ್ ಸಿಂಗ್ ಅವರು ಅಫ್ಕೋರ್ಸ್ ಪ್ರಧಾನಿ ಆಗಿದ್ರು, ಆದ್ರೆ ಹಿಡಿತ ಇದ್ದಂಥದ್ದು ಸಂಪೂರ್ಣವಾಗಿ ಸೋನಿಯಾ ಮೇಡಮ್ ಕೈಯಲ್ಲಿ ಅಲ್ವೇ. ಆಗ್ಲೂ ಏನಾದ್ರೂ ಈ ಬಿಲ್ಲಲ್ಲಿ ಒಂದಷ್ಟು ಒಳ್ಳೆ ಬೆಳವಣಿಗೆ ಆಯ್ತಾ? ಏನೂ ಆಗ್ಲಿಲ್ಲ. ಈಗ 2026ಕ್ಕೆ ಬನ್ನಿ, ಬಜೆಟ್ ಸೆಷನ್ ಅನ್ನ 3 ದಿನ ವಿಸ್ತರಿಸಿದ್ದಾರೆ. ಯಾಕೆ? ಇದೇ ಕಾರಣಕ್ಕೆ, ಹೊಸ ತಿದ್ದುಪಡಿಯನ್ನು ತಂದು ಫಾಸ್ಟ್ ಟ್ರ್ಯಾಕ್ ಮಾಡೋದಕ್ಕೆ. ಅಂದ್ರೆ ಗವರ್ಮೆಂಟ್ ಟಾರ್ಗೆಟ್ ಕ್ಲಿಯರ್ ಇದೆ, 2029 ಲೋಕಸಭಾ ಚುನಾವಣೆಗೆ ಮುಂಚೆ ಇದನ್ನ ಜಾರಿಗೆ ತರಲೇಬೇಕು ಅಂತ. ಅಮಿತ್ ಶಾ ಜಿ ಅವರಾಗಿರ್ಬೋದು, ಮೋದಿಜಿ ಅವರಾಗಿರ್ಬೋದು, ಇಬ್ಬರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಮಹಿಳೆಯರ ಸೀಟುಗಳು ಹೆಚ್ಚಾಗುತ್ತೆ ವಿನಃ ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ. ಆದ್ರೆ ಇಲ್ಲಿ ಕಾಂಗ್ರೆಸ್ಗೆ ಮೋದಿಜಿ ಅವರ ಹೆಸರಿನ ಹೊರತಾಗಿಯೂ ಇನ್ನೊಂದು ಭಯ ಇದೆ. ಏನು?
ಗ್ರಾಮೀಣ ಮಹಿಳೆಯರು ಸಂಸತ್ತಿಗೆ ಬಂದು ಬಿಟ್ರೆ ಇವರ ಕುಟುಂಬ ರಾಜಕೀಯ ಬಿಸ್ನೆಸ್ ಹೋಗಲ್ವೇ? ಸಾಮಾನ್ಯ ಮಹಿಳೆ ಸಶಕ್ತಳಾದ್ರೆ ಇವರ ಕುಟುಂಬ ನಾಟಕ, ಇವರ ಕ್ಲಬ್ಬು ಮುಚ್ಚೋಗಲ್ವೇ? ಕುಟುಂಬ ರಾಜಕೀಯನೇ ಮುಗಿದು ಹೋಗಲ್ವೇ? ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಅಲ್ಲಿ ನಮಗೆ ಒಂದಷ್ಟು ವಿಚಾರಗಳು ಸ್ಪಷ್ಟ ಆಗ್ತಾ ಹೋಗುತ್ತೆ. ಒಂದು, ಕಾಂಗ್ರೆಸ್ಗೆ ನಿಯತ್ತಿಲ್ಲ. ಇನ್ನೊಂದು, ಕಾಂಗ್ರೆಸ್ ಇದು ದ್ವಂದ್ವ ನೀತಿ. ಆಮೇಲೆ ಇವರಿಗೆ ನಿಜವಾಗ್ಲೂ ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಒಳ್ಳೆಯ ಇಂಟೆನ್ಷನ್ ಇದ್ದಿದ್ರೆ ಅಟಲ್ಜಿ ಅವರ ಕಾಲದಲ್ಲಿ ಈ ಬಿಲ್ ಪಾಸ್ ಆಗಬೇಕಾಗಿತ್ತು. ನಿಜವಾಗ್ಲೂ ಇವರಿಗೆ ಆ ಬದ್ಧತೆ ಅನ್ನುವಂಥದ್ದು ಇದ್ದಿದ್ರೆ ರಾಹುಲ್ ಇಟಲಿ ಆಗಿರ್ಬೋದು, ಪ್ರಿಯಾಂಕಾ ವಾದ್ರಾ ಆಗಿರ್ಬೋದು, ಸೋನಿಯಾ ಇಟಲಿ ಆಗಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು, ತಮ್ಮ ಮಾತುಗಳಿಂದ ಇವತ್ತು ಹಿಂದಕ್ಕೆ ಸರಿತಾ ಇರಲಿಲ್ಲ. ಹಾಗಾಗಿ ಈಗ ಮಹಿಳಾ ಮೀಸಲಾತಿಯ ಆ ಚೆಂಡನ್ನ ಮೋದಿಜಿಯವರು ವಿರೋಧ ಪಕ್ಷದ ಕೋರ್ಟಿಗೆ ಹಾಕಿದ್ದಾರೆ. ನೋಡ್ಬೇಕೀಗ ಅವರು ಏನ್ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತ. ಮಹಿಳೆಯರ ಜೊತೆಗೆ ನಿಲ್ತಾರಾ ಅಥವಾ ಮತ್ತೆ ಅವರು ಅಡ್ಡಿ ಆಗ್ತಾರಾ? ಬಟ್ ಒಂದು ನಂಬಿಕೆ ಇದೆ ನಮಗೆ. 1998ರಿಂದ 2004ರವರೆಗೆ ಕಾಂಗ್ರೆಸ್ ಸಂಪೂರ್ಣವಾಗಿ ಅಡ್ಡಿ ಆಗ್ತಾ ಇತ್ತು. ಆದರೆ ಈ ಬಾರಿ ಆ ಎಲ್ಲ ಅಡ್ಡಿಗಳನ್ನು ಮೀರಿ ಬಿಲ್ ಪಾಸ್ ಆಗೇ ಆಗುತ್ತೆ. 2014ರವರೆಗೂ ಕೂಡ ಅಡ್ಡಿ ಇತ್ತು. ಬಟ್ ಈಗ ಭಯ ಇಲ್ಲ. ಯಾಕಂದ್ರೆ ಈ ಸರ್ತಿ ಎದುರಲ್ಲಿ ಇರುವಂಥದ್ದು ಅಟಲ್ಜಿ ಅಲ್ಲ, ನರೇಂದ್ರ ಮೋದಿಜಿ. ಮೋದಿಜಿಯವರ ಟ್ರ್ಯಾಕ್ ರೆಕಾರ್ಡ್ ಅನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ, ಅವರು ಒಂದು ಬಾರಿ ತೀರ್ಮಾನವನ್ನ ಮಾಡಿದ್ರೆ ಅಲ್ಲಿಗೆ ಮುಗಿಯಿತು. ಆಮೇಲೆ ಹೇಳಿದ್ದನ್ನ ಮಾಡಿ ತೋರಿಸ್ತಾರಷ್ಟೇ, ಮಾಡಿ ತೋರಿಸ್ತಾರೆ. ಗುಜರಾತ್ ಮುಖ್ಯಮಂತ್ರಿ ಆದಾಗಿಂದ ಇವತ್ತು ಪ್ರಧಾನಿಯಾಗಿ ಇರೋವರೆಗೂ ಕೂಡ ಮೋದಿಜಿ ಮಹಿಳಾ ಸಬಲೀಕರಣದ ವಿಚಾರದಲ್ಲಿ ನಿರಂತರವಾಗಿ ತಮ್ಮ ಕೆಲಸವನ್ನ ಮಾಡ್ತಾನೆ ಇದ್ದಾರೆ. ಬೇಟಿ ಬಚಾವೋ ಬೇಟಿ ಪಡಾವೋ ಅಂತಹ ಅದ್ಭುತ ಯೋಜನೆಗಳನ್ನ ಜಾರಿಗೆ ತರ್ತಾರೆ. ಅದನ್ನ ಒಂಥರ ಜನಾಂದೋಲನದ ರೀತಿಯಲ್ಲಿ ಮಾಡ್ತಾರೆ. ಅಷ್ಟೇ ಅಲ್ಲ, ಮಹಿಳೆಯರಿಗೆ ಟಾಯ್ಲೆಟ್ ಇಂದ ಹಿಡಿದು ಉಜ್ವಲ ಯೋಜನೆಯವರೆಗೆ ಅನೇಕ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಮೋದಿಜಿ. ಈಗ ಮತ್ತೆ ಅವರಿಗೆ ಅವರ ಹಕ್ಕನ್ನ ಕೊಡೋದಕ್ಕೆ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟಿದ್ದಾರೆ. ಆದರೆ ವಿರೋಧ ಪಕ್ಷದ ನಿಮಗೆ ಗೊತ್ತಲ್ವಾ, ಮೋದಿಜಿ ಏನೇ ಒಳ್ಳೆದನ್ನ ಮಾಡಲಿ ನಾವು ವಿರೋಧ ಮಾಡಬೇಕಷ್ಟೇ. ವಿಷನ್ ಇಲ್ಲ, ನಿಯತ್ತು ಇಲ್ಲ. ಒಂದು ಕಡೆ ಲಡ್ಕಿ ಹೂ ಲಡು ಸಕ್ತಿ ಹೂ ಅಂತ ದೊಡ್ಡ ದೊಡ್ಡ ಘೋಷಣೆಗಳನ್ನು ಕೂಗ್ತಾರೆ. ಮತ್ತೊಂದು ಕಡೆ ಅದೇ ಹೆಣ್ಣು ಮಕ್ಕಳಿಗೆ ಅವರ ಹಕ್ಕನ್ನು ಕೊಡುವಂತಹ ಸಮಯ ಅಂತ ಬಂದಾಗ ಯಾಕಿಷ್ಟು ಅರ್ಜೆಂಟ್ ಮಾಡ್ತೀರಾ, ಇನ್ನೊಂದು ಸ್ವಲ್ಪ ಲೇಟ್ ಮಾಡಿ ಅಂತ ತಡೀತಾರೆ. ವೀಕ್ಷಕರೇ, ಈಗ ಆ ಐತಿಹಾಸಿಕ 33% ಮಹಿಳಾ ಮೀಸಲಾತಿ ಕಾನೂನು ಜಾರಿಗೆ ತರುವಂತಹ ಸಮಯ ಬಂದಿದೆ. ಹಾಗಾಗಿ ಎಲ್ಲರೂ ಕೂಡ ಸಿದ್ಧರಾಗಿ, ವಿಶೇಷವಾಗಿ ಮಹಿಳೆಯರು ಸಿದ್ಧರಾಗಿ. ಯಾಕಂತಂದ್ರೆ ಇದೇ ಏಪ್ರಿಲ್ 16, 17, 18ಕ್ಕೆ ಸಂಸತ್ತಲ್ಲಿ ವಿಶೇಷ ಅಧಿವೇಶನ ಈ ವಿಚಾರವಾಗೇ ನಡೆಯೋದಿದೆ. ಅಲ್ಲಿ ಒಂದು ಐತಿಹಾಸಿಕ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಸಂಪೂರ್ಣವಾಗಿದೆ. ಕೊನೆಯಲ್ಲಿ ಒಂದು ಮಾತು, ಮಹಿಳಾ ಸಶಕ್ತೀಕರಣದ ಬಗ್ಗೆ ಎಲ್ಲ ಪಕ್ಷಗಳು ಕೂಡ ಮಾತಾಡ್ತವೆ. ಆದರೆ ಅದನ್ನ ತಮ್ಮ ಕೆಲಸದಲ್ಲಿ ಕೂಡ ಯಾರು ಮಾಡಿ ತೋರಿಸ್ತಾರೆ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಕೆಲವರು ಬರೇ ಮಾತಾಡ್ತಾರೆ, ಕೆಲವರು ಕೆಲಸವನ್ನ ಮಾಡಿ ತೋರಿಸ್ತಾರೆ. ಈಗ ಆ ಕೆಲಸ ಮಾಡಿ ತೋರಿಸುವಂತಹ ಸಮಯ ಬಂದಿದೆ. ಕಾಂಗ್ರೆಸ್ನವರೇ, ನೀವು ಅದೆಷ್ಟು ವಿರೋಧ ಮಾಡ್ತೀರೋ ಮಾಡಿ, ನಮಗೆ ನಂಬಿಕೆ ಇದೆ ಮೋದಿಜಿ ಅದನ್ನ ಜಾರಿಗೆ ತಂದೇ ತರ್ತಾರೆ. ಆ್ಯಂಡ್ ದೇಶದ ಮಹಿಳೆಯರು ಎಲ್ಲವನ್ನ ಕೂಡ ನೋಡ್ತಾ ಇದ್ದಾರೆ. 2029ರಲ್ಲಿ ನಿಮ್ಮಗಳಿಗೆ ಕಾಂಗ್ರೆಸ್ಸಿಗೆ ವಿರೋಧ ಮಾಡಿದ್ದಕ್ಕೆ ಹೆಂಗೆ ಉತ್ತರವನ್ನು ಕೊಡ್ತಾರೆ ಅನ್ನುವಂಥ ನಂಬಿಕೆ ಕೂಡ ಇದೆ. ವೀಕ್ಷಕರು, ತಮ್ಮ ಅಭಿಪ್ರಾಯ ಏನು? 33% ಮಹಿಳಾ ಮೀಸಲಾತಿಯ ಬಗ್ಗೆ ನೀವೇನು ಹೇಳ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.